ಸಕ್ಕತ್ತಾಗಿದೆ ಪ್ಲೇಸು, ಸಕ್ಕತ್ತಾಗಿದೆ ಮಾತ್ರ. ಎಷ್ಟೇನದು ವಾಟರ್ ಫಾಲ್ಸು? ಸೊ ಲ್ಯಾಂಡ್ ಸ್ಲೈಡ್ ಆಗಿರೋಂಥ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಪಾರ್ಕಿಂಗ್ ಎಲ್ಲ ಬಿಡಲ್ಲ, ಇಲ್ಲಿ ಬಂದುಬಿಟ್ಟು ನೋಡ್ತಾರೆ ನೋಡಿ. ಇದೇ ಬ್ರಿಡ್ಜ್ ಆ್ಯಕ್ಚುಲಿ. ಓಕೆ ನೋಡಿ ಎಲ್ಲ ಆಗಿರೋದು ಆ ಪ್ಲೇಸ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ತನಕ ಗಾಡಿ ಬಿಡಲ್ಲ, ಅದೇ ಹಂಗೆ ನೋಡ್ಕೊಂಡು ಹೋಗ್ಬೇಕು. ನದಿ ಇದೆ ನೋಡಿ. ಸೊ ಅಲ್ಲಿ ಅದೇ ಗುಡ್ಡ ಜರಿದು ಬಿದ್ದಿರೋದಂತೆ. ಸೊ ಅಲ್ಲಿಂದ 2 ಮನೆಗಳೇನೋ ಉಳ್ಕೊಂಡಿದೆ. ನಿಮಗೆ ಗೂಗಲಲ್ಲಿ ನೋಡಿದರೆ ಕಾಣಿಸುತ್ತೆ ಆ 2 ಮನೆಗಳು ಉಳಿದಿದೆ. ಹಾಂ ನೋಡಿ, ಇದು ಬ್ರಿಡ್ಜ್ ನಿಮಗೆ ಗೊತ್ತಾಯ್ತಾ? ನ್ಯೂಸಲ್ಲೆಲ್ಲ ಬಂದಿತ್ತಲ್ವಾ, ಆರ್ಮಿಯಲ್ಲಿ ಬಂದುಬಿಟ್ಟು ಬರೀ 24 ಅವರ್ಸಲ್ಲಿ ಏನೋ ಬ್ರಿಡ್ಜ್ ಮಾಡಿರೋದು ಅಂತ. ಅದೇ ಬ್ರಿಡ್ಜ್ ಇದೆ ಆ್ಯಕ್ಚುಲಿ, ಇದೇ ಬ್ರಿಡ್ಜ್. ಆಲ್ ರೈಟ್, ಇವತ್ತು ಸೆಕೆಂಡ್ ಡೇ ಇನ್ ವಯನಾಡ್. ಸೊ ಜಸ್ಟ್ ಬೆಳಿಗ್ಗೆ ಸ್ನಾನ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಆಯಿತು. ಇವಾಗ ಬೆಳಿಗ್ಗೆ ಒಂದು ಗಂಟೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ವಿ, ಯಾಕಂದ್ರೆ ನಿನ್ನೆ ಟೈಮ್ ಸಿಕ್ಕಿಲ್ಲ ನಮಗೆ. ಫುಲ್ ನಿದ್ದೆ ಮೂಡಲ್ಲಿದ್ವಿ. ಸೊ ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಇವಾಗ 9:15 ಆಯಿತು. ಇವಾಗ ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. 84 ಖಂಡಿ ಅಂತ ಒಂದು ಪ್ಲೇಸ್ ಇದೆ, ಬಟ್ ಅದು ಸ್ಪೆಸಿಫಿಕ್ ಹೆಸರು ನನಗೆ ಕರೆಕ್ಟಾಗಿ ಬರ್ತಾಯಿಲ್ಲ. ಬಟ್ ಅದನ್ನು ನಿಮಗೆ ಹೇಳ್ತೀನಿ ಅಂತ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಏನಂತ. ಓಕೆ, ಸೊ ಇವತ್ತು ಸೆಕೆಂಡ್ ಡೇ ನಮ್ಮದು ವಯನಾಡಲ್ಲಿ. ನೋಡಿ ಇಲ್ಲಿ ಫೋಟೋ ಶೂಟ್ಸ್ ಎಲ್ಲ ಆಗ್ತಾಯಿದೆ. ಓಕೆ, ಫೋಟೋನೆಲ್ಲ ನಿಮಗೆ ಈ ಫೋಟೋಸೆಲ್ಲ ಉದಯವಾಣಿ ಇಲ್ಲ ವಿಜಯ ಕರ್ನಾಟಕದಲ್ಲಿ ನೋಡ್ಬೋದು. ಓಕೆ, ಸೊ ನಮ್ಮ ಗಾಡಿ ಬೇರೆ ರೆಡಿ ಇದೆ, ಫುಲ್ ಲೋಡ್ ಆಗಿದೆ ಗಾಡಿ. ರೈನ್ ಕೋಟ್ ಎಲ್ಲ ತಗೊಂಬಂದಿದ್ವಿ ನಿನ್ನೆ, ಇದೆಲ್ಲ ಒದ್ದೆ ಆಗಿದೆ. ಸೊ ಹೊರಟ್ವಿ. ಓಕೆ, ಸೊ ಅಲ್ಲಿ ಪ್ಲೇಸ್ಗೆ ಹೋಗ್ಬಿಟ್ಟು ನಿಮ್ಗೆ ಏನಂತ ಹೇಳ್ತೀನಿ ಹೆಂಗಿದೆ ಅಂತ, ಏನು ಕತೆ ಅಂತ. ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿತ್ತು. ಆಮೇಲೆ ಹೋಟ್ಲಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ವೆದರು. ಅದೇ ನಾನು ನಿನ್ನೆ ಹೇಳ್ತಿದ್ದಲ್ವ, ಇಲ್ಲಿ ಮಳೆ ಬಂದರೂ ಫುಲ್ ಕೂಲಾಗಿರುತ್ತೆ ಅಂತ. ಅದೊಂದು ಇಲ್ಲಿ ಖುಷಿ ಆಗೋದು ಆ್ಯಕ್ಚುಲಿ ಸೀ ಲೆವೆಲ್ಗಿಂತ ಎಷ್ಟು ಹೈಟಲ್ಲಿರೋ ಒಂದು ಪ್ಲೇಸು ವಯನಾಡು. ಸೊ ಅದಕ್ಕೆ ಸೊ ನೈಸ್ ಪ್ಲೇಸ್. ಒಂದು ಹೋಟ್ಲು ಕೂಡ ಚೆನ್ನಾಗಿದೆ, ಇದೇ ಹೋಟ್ಲು ನಮ್ಮದು. ಸೊ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇರೋದು. ಸೊ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ ಹೋಟ್ಲು. ಓಕೆ, ಸ್ಟಾಫು ಚೆನ್ನಾಗಿದ್ದಾರೆ, ಒಳ್ಳೆ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಕೇರಳ ಸ್ಟೈಲ್ದು. ಹಾಗೆ ಓಕೆ, ಸಿಗೋಣ ಅಲ್ಲಿ. ಓಕೆ, ಹೊರಟ್ವಿ ಇವಾಗ. ಕುದುರೆನ ಕಂಡಿ 900 ಅಂತ ಪ್ಲೇಸು. ಸೊ ಇವರೆಲ್ಲ ಕಂಡಿಯಲ್ಲಿ ನೇತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ನೋಡಿ. ನಾವು ಎಲ್ಲರೂ ಸೇರಿ ಅಶ್ವಿನನ್ನು ನೇತಾಡಿ ಅಂತ ಇದ್ದೇವೆ, ಪ್ಲಾನ್ ಅಲ್ಲಿ ಇದ್ದಾರಂತೆ. ಎಲ್ಲ ನನ್ನನ್ನು ನೇತಾಡ್ಸಕ್ಕೆ ಹೋಗಿ ಅವರೇ ನೇತಾಡ್ಬಿಟ್ಟು ಬರ್ತಾರೆ ನೋಡಿ. ನಾವು ಗೊತ್ತಲ್ಲ, ನಾವು ಗೊತ್ತಲ್ಲ, ನಾವು ಮೀನ್ ತರ ಯಾರ ಕೈಗೂ ಸಿಗಲ್ಲ. ನಾವು ಭೂತಾಯಿ ಪೊರಿಯೋಲ್ ತರ, ಮುಗುಡು ತರ ಯಾರ ಕೈಗೂ ಸಿಗಲ್ಲ ಹಾಗೆ. ಸೊ ಹೋಗ್ತಾ ಇದೀವಿ. ಸೊ ಇಲ್ಲಿಂದ ನಮಗೆ 23 ಕಿಲೋಮೀಟರ್ಸ್ ಇದೆ, 11 ಗಂಟೆಗೆ ರೀಚ್ ಆಗುತ್ತೆ ಮೋಸ್ಟ್ಲಿ, ಕರೆಕ್ಟ್ ಆಗುತ್ತೆ. ಅಲ್ಲೇನೋ ಟೈಮು ಸ್ವಲ್ಪ ಜಾಸ್ತಿ ಸ್ಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಯಾಕಂದರೆ ಇವರು ನಮ್ಮ ಮಂಜು ಬಾಯಿ ಅಲ್ಲಿ ಹೋಗಿದ್ದಾರಂತೆ ಲಾಸ್ಟ್ ಟೈಮು. ಸೊ ಅವರ ಒಂದು ಒಪ್ಪಿಗೆ ಅಲ್ಲ, ಅವರ ಒಂದು ಸಜೆಷನ್ ಮೇಲೆ, ಗೈಡೆನ್ಸ್ ಮೇಲೆಗೆ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೋಗೋಣ, ನಮ್ಮದು ಪ್ಲ್ಯಾನ್ ಇತ್ತು ಹೋಗೋದಂತ. ಸೊ ನೋಡೋಣ, ಇಟ್ಸ್ ವೆರಿ ಎಕ್ಸೈಟಿಂಗ್ ದೇರ್. ಓಕೆ, ಸೊ ನೋಡಿ ಇವತ್ತು ನಮ್ಮ ರಥನ ಇವ್ರಿಗೆ ಕೊಟ್ಟಿದ್ದೀವಿ ಓಡಿಸ್ಲಿ ಅಂತ. ಆಟೋಮೆಟಿಕ್ ಅಲ್ವಾ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ. ನಾವೆಲ್ಲ ಎಲ್ಲಿ ಯಾರಿಗೆಲ್ಲ ಫ್ರೆಂಡ್ ಜೊತೆ ಕರ್ಕೊಂಡು ಹೋಗ್ತೀವಿ ಅವ್ರಿಗೆಲ್ಲ ಈ ಥರ ಗಾಡಿಯಲ್ಲಿ ಕೂರಿಸೋದು ಒಂದ್ಸಲ, ಯಾಕಂದ್ರೆ ಅವರು ಆಟೋಮೆಟಿಕ್ ತೆಗೀಲಿ ಅಂತ. ಇವ್ರು ಕೇಳ್ತಿದ್ದಾರೆ ನಾನು ಕೂತ್ಕೊಳ್ಳ ಅಂತ. ಈಗ ಆಲ್ರೆಡಿ ಕೂತ್ಕೊಂಡಿದ್ದಾರೆ, ಪುಣೆಯಲ್ಲಿ ಕೂತ್ಕೊಳ್ತಾರೆ ಗೊತ್ತಿಲ್ಲ. ಇವ್ರು ಕೂತ್ಕೊಂಡ್ರೆ ಗಾಡಿಲಿ ಕೂತ್ಕೊಂಡು ನಾವು ಆಟೋದಲ್ಲಿ ಬರ್ತೀವಿ ಅಂತ ಹೇಳಿದ್ವಿ, ಆಟೋ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದೀವಿ. ಸೊ ಏನಂತ ಗೊತ್ತಿಲ್ಲ, ಹಾಗೆ ನೋಡೋಣ. ಇನ್ನ ಡ್ರೈವಿಂಗ್ ಕಲ್ತಿಲ್ಲ, ಇವ್ರಿಗಂತಾನೆ ತೆಗ್ದಿರೋದು ಗಾಡಿ ಇದು ಆಟೋಮೆಟಿಕ್. ಬಟ್ ಅವ್ರು ಈ ಪ್ರಪಂಚದಲ್ಲಿ ಇರಲ್ಲ, ಬೆಂಗಳೂರು ಹೋದ್ರೆ ಅವ್ರ ಪ್ರಪಂಚನೇ ಬೇರೆ ಇರುತ್ತೆ. ಹಾಗೆ ಇಂಟ್ರೆಸ್ಟ್ ಇದ್ರೆ ತಾನೇ ಏನಾದ್ರು ಹೇಳ್ಕೊಡ್ಬೋದು. ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಕಲಿಯಕ್ಕೆ, ಸುಮ್ಮನೆ ನಾವಿಲ್ಲಿ ಲೋನ್ ಕಟ್ಕೊಂಡು ತೆಗಿಯೋದು. ಓಕೆ, ಇವ್ರಿಗೆಲ್ಲ ಡ್ರೈವಿಂಗ್ ಎಲ್ಲ ಬ್ಲಡ್ ಅಲ್ಲಿ ಇಲ್ಲ, ಅದೇ ಸಮಸ್ಯೆ. ನಮ್ಗೆ ಗಾಡಿ ಎಲ್ಲ ಒಂಥರ ಕ್ರೇಜ್ ಅಂತಾರ, ಆ ಕ್ರೇಜ್ ಇದ್ರೆ ಮಾತ್ರ ನಾವು ಏನು ಕಲಿಯಕ್ಕಾಗೋದು, ಅದು ಏನೇ ಇರ್ಬೋದು.
ಹಾಗೆ ಹಾಗೆ ನೋಡೋಣ ಪರವಾಗಿಲ್ಲ. ಓಕೆ, ಸೊ ಡ್ರೈವಿಂಗ್ ರಿಟೈರ್ಮೆಂಟ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಬಟ್ ಇದೇನು ಕಾಣಿಸ್ತಾ ಇಲ್ಲ, ಏನು ಪ್ರೋಗ್ರೆಸ್, ಏನು ಹೋಪ್ ಇಲ್ಲ, ಯಾವ ಹೋಪ್ಸ್ ಕೂಡ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸ್ಪೆಷಲ್ ಆಗಿ ಆಲ್ರೆಡಿ ಮಸ್ತ್ ಸಫರ್ ಆಗ್ತಿರು ವಯನಾಡ್ದಾಗ ಲಾಸ್ಟ್ ಇಯರ್ ಲ್ಯಾಂಡ್ ಸ್ಲೈಡ್ ಅಂಚ. ಓಕೆ, ಸಿಗೋಣ ಪ್ಲೇಸ್ ಅಲ್ಲಿ ಇದೆ. ಬಾಯ್. ಒಂದು ಕಲ್ಪೆಟ್ಟ, ನಮ್ಮ ಬರ್ತನ ಸಿಟಿ. ಓಕೆ, ಇದು ಕಲ್ಪೆಟ್ಟ ಅಂತ ಮ್ಯಾಪಲ್ಲಿ ನೋಡ್ತಾ ಇದ್ವಿ. ಮ್ಯಾಪಲ್ಲಿ ತುಂಬ ಸಣ್ಣ ಸಿಟಿ ಥರ ಕಾಣ್ತಿತ್ತು ಕಲ್ಪೆಟ್ಟ, ವಾಯನಾಡ್ ಕಲ್ಪೆಟ್ಟ. ಬಟ್ ಇದು ಆ್ಯಕ್ಚುಲಿ ದೊಡ್ಡದಿದೆ ಸಿಟಿ, ತುಂಬ ಚೆನ್ನಾಗಿದೆ ನೋಡಿ. ನಮಗೆ ಇಲ್ಲಿ ಖುಷಿ ಆಗೋದೇನೆಂದರೆ ಈ ರೋಡ್ಗಳು ಇಲ್ಲಿದ್ದು ಆಯಿತಾ. ಸೊ ನಾವು ಬೆಂಗಳೂರಲ್ಲಿ ಕೂಡ ಒಂದು 16 ವರ್ಷದಿಂದ ಇದ್ದೀವಿ. ಬಟ್ ಸಿಟಿ ರೋಡ್ ಅಂತ ಹೇಳೋದೇ ಬೇಡ, ಅಷ್ಟು ಕೆಟ್ಟದಾಗಿದೆ ನೋಡಿ. ಇವ್ರದ್ದು ರೋಡ್ ನೋಡಿ, ಇದು ಕೂಡ ಸಿಟಿನೇ. ಬಟ್ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಒಂದೇ ಒಂದು ಗುಂಡಿ ನಮ್ಗೆ ಕಾಣಿಸಿಲ್ಲ. ಆಮೇಲೆ ರೋಡ್ ಕೂಡ ತುಂಬ ನೈಸಾಗಿದೆ. ಇಲ್ಲಿ ಒಂದು ಗುಂಡಿ ಇಲ್ಲ, ಒಂದು ಕನ್ಸ್ಟ್ರಕ್ಷನ್ ಇಲ್ಲ, ಅಲ್ಲಿ ತೋಡೋರು ಗೀಡೋರು ಏನಿಲ್ಲ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದೇ ಖುಷಿ ಆಗೋದು ಆ್ಯಕ್ಚುಲಿ ಕೇರಳದು. ಅದಕ್ಕೆ ಮಳೆಯಲ್ಲಿ ಸ್ವಲ್ಪ ಬುದ್ಧಿವಂತರು ಅಂತ ಹೇಳೋದು ಇದೇ ಕಾರಣಕ್ಕೋಸ್ಕರ. ಎಲ್ಲ ಲಾಜಿಕಾಗಿ ಥಿಂಕ್ ಮಾಡ್ತಾರಲ್ಲ, ಇಲ್ಲಿ ಇಮೋಷನಲ್ಸ್ಗೆ ವ್ಯಾಲ್ಯೂಸ್ ಇಲ್ಲ, ಎಲ್ಲದರಲ್ಲೂ ಲಾಜಿಕ್ಸ್ ಹಾಗೆ. ಸೊ ತುಂಬ ಚೆನ್ನಾಗಿದೆ ಸಿಟಿ, ನಮ್ಗೆ ತುಂಬ ಖುಷಿ ಆಯಿತು. ಕಲ್ಪೆಟ್ಟ ಅಂತ, ಕಲ್ಪೆಟ್ಟ. ಜಲೀಲ್ ಕಿಚನ್ ಪೂರ ಹೋಟೆಲ್ ಪೂರ ಮುಸ್ಲಿಮ್ಸ್ ಅದ ಜಾಸ್ತಿ. ಪಾಪ್ಯುಲೇಷನ್ಸ್ ಸೇಮ್ 50% ಅಂಚ. అట్లా 50% పంట హిందూస్ 50 ఉల్లేరు, ఒక రిమైనింగ్ 50% క్రిస్టియన్స్ ముస్లిమ్స్ అంచ. సో అವು ఈక్వಲ್ ಯಾತ ನಾನ್ ಹಿಂದೂಸ್ ಮಸ್ತ್ ಜನ ಉಲ್ಲೇರು ಅಂತ ಅಂಚ. ಬಟ್ ಇಟ್ಸ್ ಓಕೆ. ಸಿಟಿನೆಲ್ಲ ನೋಡಿದರೆ ಒಂಥರ ಖುಷಿ ಆಗುತ್ತೆ, ಏನೇ ಇರಲಿ. ಯಾಕಂದರೆ ಇವರು ಸಿಟಿ ನೋಡಿದರೆ ಇವರ ಲೀಡರ್ ಹೆಂಗಿದ್ದಾರೆ ಅಂತ ಗೊತ್ತಾಗುತ್ತೆ. ಇವರು ಲೀಡರ್ ನೋಡಿದರೆ ಜನಗಳು ಹೆಂಗಿದೆ ಅಂತ ಗೊತ್ತಾಗುತ್ತೆ. ಸೊ ಇವೆಲ್ಲ ಒಂದು ರಿಫ್ಲೆಕ್ಷನ್. ಲೀಡರ್ ಚೆನ್ನಾಗಿರೋದು ಜನಗಳು ಚೆನ್ನಾಗಿದ್ರೆ ಮಾತ್ರ ಅದಂತಾರೆ ಮಂಜು. ಇಲ್ಲಿದ್ರೆ ಕರಪ್ಟೆಡ್ ಲೀಡರೇ ಸಿಗೋದು. ಜನಗಳು ಕರಪ್ಟೆಡ್ ಆಗಿದ್ರೆ ಲೀಡರ್ಸ್ ಕೂಡ ಕರಪ್ಟೆಡ್, ಯಾಕಂದರೆ ಅವ್ರು ಓಟ್ ಆಗೋದು ಅಂತವ್ರಿಗಲ್ವಾ. ಸೊ ಹಾಗೆ. ಸೊ ಡೆವಲಪ್ಮೆಂಟ್ ಡಿಪೆಂಡ್ಸ್ ಅಪಾನ್ ಪೀಪಲ್ ಎಂಡ್ ಆಫ್ ದ ಡೇ. ಹೆಂಗಿದ್ದಾರೆ ಜನಗಳು, ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ, ಹೆಂಗೆ ಥಿಂಕ್ ಮಾಡ್ತಾರೆ, ಏನು ಕತೆ ಅಂತ. ಹಾಗೆ ಹಾಂ, ರಸ್ತಾನೂ ಇಲ್ಲ, ಸಿಟಿ ಕ್ಲೀನ್ ಆಗಿದೆ. ಮೈನ್ ಸಿಟಿ ಕ್ಲೀನ್ ಆಗಿದೆ. ಹಾಂ, ರ್ಯಾಶ್ ಇಲ್ಲ. ಆಮೇಲೆ ಇನ್ನೊಂದು ನಾನು ನಿನ್ನೆ ನೋಟಿಸ್ ಮಾಡಿದೆ, ಇಲ್ಲಿ ಜೀಬ್ರಾ ಕ್ರಾಸ್ ಅಂತ ಇರುತ್ತಲ್ವಾ. ಸೊ ಅಲ್ಲಿ ಆ್ಯಕ್ಚುಲಿ ಗಾಡಿನ ಇವರು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾರೆ ಜನಗಳು ಪಾಸ್ ಆಗಲಿ ಅಂತ. ನಾನು ಎಲ್ಲೂ ನೋಡಿಲ್ಲ, ನಾನು ಇಷ್ಟು ಸ್ಟೇಟ್ ತಿರುಗಾಡಿದ್ದೀನಿ. ಬಟ್ ಹಾಗೆ ಇಲ್ಲಿ ಜೀಬ್ರಾ ಕ್ರಾಸ್ ಇದ್ರೆ ನಿಲ್ಲಿಸ್ತಾರೆ ನೋಡಿ. ಇದು ಜೀಬ್ರಾ ಕ್ರಾಸ್ ಆ್ಯಕ್ಚುಲಿ, ಇಲ್ಲಿ ನಿಲ್ಲಿಸ್ತಾರೆ ಜನಗಳು ಪಾಸ್ ಆಗಲಿ ಅಂತ. ಸೊ ಅಷ್ಟೊಂದು ಜನಗಳು ಥಿಂಕ್ ಮಾಡ್ತಾರೆ ಇಲ್ಲಿ ನೋಡಿ. ಇವಾಗ ನಾವು ನಿಲ್ಲಿಸ್ಬೇಕು ನೋಡಿ. ಇವಾಗ ಆಟೋನ ನಿಲ್ಲಿಸಿದ ನೋಡಿ. ನಮ್ಮ ಊರಲ್ಲಿ ನಡೆಯುತ್ತಾ, ಬೆಂಗಳೂರಲ್ಲಿ ನಡೆಯುತ್ತಾ, ಅಥವಾ ನಮ್ಮ ಮಂಗಳೂರಲ್ಲಿ ನಡೆಯುತ್ತಾ? ಇಲ್ಲ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಥಿಂಗ್ಸ್. ಯಾಕಂದರೆ ಇಲ್ಲಿ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ತಾರೆ, ಅದೊಂದು ಖುಷಿ ಆಗೋದು. ಹಾಗೆ ಸಮಸ್ಯೆಗಳು ಎಲ್ಲ ಊರಲ್ಲಿ ಇದೆ, ಸಮಸ್ಯೆಗಳಿಲ್ಲ ಅಂತಲ್ಲ. ಬಟ್ ಇವ್ರು ಸ್ವಲ್ಪ ಬೆಟರ್ ಆಗಿದೆ ಈ ಊರಲ್ಲಿ ಎಲ್ಲ ವಿಷಯನ. ಸಮಸ್ಯೆ ಎಲ್ಲ ಕಡೆ, ರೂಪ್ ಹೋಲ್ಸ್ ಎಲ್ಲ ಕಡೆ ಇರುತ್ತವೆ. ಹಾಗೆ 20 ಕಿಲೋಮೀಟರ್ ಇದೆ ನೋಡೋಣ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಹೇಳ್ತೀನಿ ಏನಂತ. ಸೊ ಸಿಟಿಯಿಂದ ಎಕ್ಸಿಟ್ ಆಗ್ತಾ ಇದೀವಿ ನಾವು, ಆಲ್ಮೋಸ್ಟ್ ಎಕ್ಸಿಟ್ ಆದ್ವಿ ಸಿಟಿಯಿಂದ. ಒಂದು ನಿಮಿಷ ನೋಡಿ, ಇವ್ರದ್ದು ಇನ್ನೊಂದು ಇಲ್ಲಿ ನೋಟಿಸ್ ಮಾಡಿದೆ. ಸೊ ಇಲ್ಲಿ ಇಷ್ಟು ಸಿಟಿ ನಾವು ನಿನ್ನೆಯಿಂದ ತಿರುಗಾಡ್ತಾ ಇದ್ವಿ. ಬಟ್ ನಮ್ಗೆ ಎಲ್ಲಿ ಕೂಡ ಒಂದು ಪೊಲಿಟಿಷಿಯನ್ ಫೋಟೋ ಕಾಣಿಸಿಲ್ಲ. ಎಲ್ಲ ಕಾಣಿಸಿದ್ದು ಇವ್ರದ್ದು, ಏನು ಫುಟ್ಬಾಲ್ ಪ್ಲೇಯರ್ಸದು. ಇವ್ರಿಗೆ ಫುಟ್ಬಾಲಲ್ಲಿ ತುಂಬ ಕ್ರೇಜ್ ಇದೆ. ನಾನು ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲೆಲ್ಲ ನೋಡ್ತಾ ಇದ್ದೆ. ಇವ್ರದ್ದು ತುಂಬ ಕ್ರೇಜ್ ಇದೆ. ಕ್ರೇಜ್ ಅಂದರೆ ನೆಕ್ಸ್ಟ್ ಲೆವೆಲ್ಗಿದೆ ಇವ್ರಿಗೆ ಫುಟ್ಬಾಲ್ದು. ಅದೆಲ್ಲ ಬ್ಯಾನರ್ಸ್ಗಳೆಲ್ಲ ಇವ್ರದ್ದೇ. ಎಲ್ಲ ರೊನಾಲ್ಡೋ ಅಂತೆ, ಕ್ರಿಸ್ಟಿನೋ ರೊನಾಲ್ಡೋ, ಆಮೇಲೆ ಇನ್ನೇನಾದ್ರೆ ಮೆಸ್ಸಿ ಎಲ್ಲ ಅವ್ರದ್ದೇ ಟೀಮ್ ಇದೆಲ್ಲ ಹಾಕಿದ್ದಾರೆ ಇಲ್ಲಿ ಬ್ಯಾನರ್ಸ್ ಎಲ್ಲ. ಸೊ ಇದೊಂದು ನೋಟಿಸ್ ನಾನು ಮಾಡಿದ್ದೇನೆ ಇಲ್ಲಿ ಸಿಟಿಯಲ್ಲಿ. ಒಂದಲ್ಲ ನೋಡಿ, ಇವೊಂದೆಲ್ಲ ಪರಿಚಯ ಇರ್ಬೇಕು ನೋಡಿ. ಅವ್ನು ಸೈಕಲಲ್ಲಿ ಬರ್ತಾ ಇದ್ದಾನಲ್ಲ, ಆಯ್ತು ಬಾರಿ ಫೇಮಸ್ ಇಲ್ಲಿ ಕೇರಳಡು. ಆಯ್ತು ಇಲ್ಲೇ ಅದನ್ನ ಫೇಮಸ್ ಇಲ್ಲ ಇದು ನೋಡಿ. ಇದು ಪ್ರಾಪರ್ ವಯನಾಡು, ಎಲ್ಲ ಕಾಫಿ ತೋಟಗಳು, ಕಾಫಿ ಟೀ ತೋಟಗಳೆಲ್ಲ ಕಾಣಿಸ್ತಿದೆ ನೋಡಿ. बढ़िया
ಸೊ 900 ಕಿಂಡಿದು ಫೇಲ್ ಆಯಿತು ಪ್ಲ್ಯಾನ್, ಯಾಕಂದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಪ್ಲೇಸಸ್ಸು. ಸೊ ನಾವು ಕ್ಲೈಮ್ ಮಾಡೋಕ್ಕೆ 1200 ಅಂತೆ ಜೀಪಲ್ಲಿ. ಅದಾದಮೇಲೆ ಬುಕ್ ಆಗಿತ್ತು, ಬನ್ನಾಗಿತ್ತು ಅವನಿಗೆ. ಸೊ ಹಾಗೆ ಸೊ ಜೀಪಿಗೆ 1200 ಅಂತ ಹೇಳಿದರು, ಪ್ಲಸ್ ಮೇಲ್ಗಡೆ ಎಂಟ್ರಿ ಫೀಸು 250 ಅಂತೆ ಪರ್ ಪರ್ಸನು. ಆಮೇಲೆ ಆ್ಯಕ್ಟಿವಿಟೀಸ್ಗೆ ಪ್ಲಸ್ ಎಕ್ಸ್ಟ್ರಾ ಕೊಡಬೇಕು. ಸೊ ಯಾಕೋ ಬೇಡ ಅಂತ ಆಯಿತು, ಅದು ಒಂದು 5,000-6,000 ರೂಪೀಸ್ ಆಗೋ ಪ್ಲ್ಯಾನ್ ಇತ್ತು. ಅದಕ್ಕೆ ಬೇಡ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ. ಸೊ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ. ಸೊ ಇಲ್ಲಿ ಏನೋ ಎಂಟ್ರಿ ಫೀಸು 150 ಅಂದರೆ ದಟ್ ಈಸ್ ಸ್ಟಿಲ್ ಫೈನ್. ಆಮೇಲೆ ಯಾಕಂದರೆ ಎಕ್ಸ್ಟ್ರಾ ಪೇ ಮಾಡಲಿಕ್ಕೆ ಏನಿಲ್ಲ, 150 ಪೇ ಮಾಡಿ ಹೋಗೋದು. ಸೊ ಹಾಗೆ ಅದಕ್ಕೆ ಇಲ್ಲಿ ಬಂದ್ವಿ ನಾವು. ಪ್ಲೇಸ್ ಬದ್ರೆ ಇನ್ನೊಂದು ಮಂಜು ಸೂಚಿಪಾರ ಅಂತ ವಾಟರ್ ಫಾಲ್ಸು. ಓಕೆ, ಅಲ್ಲಿ ಬಂದಿರೋದು. ಸೊ ಓಕೆ, ನಾವು ಟಿಕೆಟ್ ಮಾಡ್ತಾಯಿದ್ದೀವಿ, ಆಮೇಲೆ ನೋಡೋಣ ಏನು ಕತೆ ಅಂತ. ಟಿಕೆಟ್ ಮಾಡ್ಬೇಕಣ್ಣ, ಉಮ್ಮೇನಣ್ಣ ಮೂಲೆ ಇದೆಯಾ? ನಮಸ್ಕಾರ ಎಲ್ಲರಿಗೂ. ನಾವಿವಾಗ ಸೂಜಿಪಾರ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ನೋಡಿ, ಒಂದು ಭಾರಿ ಚಂದದ ವ್ಯೂಸ್ ಉಂಟು ಇಲ್ಲಿ. ಕೆಳಗಡೆ ಬಂದರೆ ಫುಲ್ ಸ್ಲೋಪ್ ಇದೆ, ಒಳ್ಳೊಳ್ಳೆ ನಿಖಲ್ ಹೆಂಗು ಡಿಸಪಾಯಿಂಟ್ ಮಲ್ಪೊಡ್ಸಿ. ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಅಲ್ಲ ಒಳ್ಳೊಳ್ಳೆ ಗಿಡಗಳಿದೆ, ಆಯುರ್ವೇದಿಕ್ ಗಿಡಮೂಲಿಕೆಯ ಗಿಡಗಳೆಲ್ಲ ಇದ್ದಾವೆ ಇಲ್ಲಿ. ನೋಡಿ, ಅಲ್ಲಿ ಜಾಕ್ ಫ್ರೂಟ್ ಉಂಟು. ಇಲ್ಲಿ ಎಂಟ್ರೆನ್ಸ್ ಹೀಗೆ ಬರ್ತದೆ. ಕೊಡೆ ಅಲ್ಲಿ. ಸೊ ಫೈನಲಿ ಬರ್ತಾ ಇದ್ದೀವಿ ಹತ್ರ ವಾಟರ್ ಫಾಲ್ ಹತ್ರ. ಸೊ ನೋಡಿ, ನಮ್ಮ ಟೀಮ್ ಎಲ್ಲ ರೆಡಿ ಆಗಿದ್ದಾರೆ. ಅಪ್ಪಿ ಹೇಗಿದ್ದಾರೆ ನೋಡೋಣ. ಅಪ್ಪಿನ ಫುಲ್ ಪ್ಯಾಕ್ ಮಾಡಿದ್ದೀವಿ. ಓಕೆ, ನಾನು ಹೇಳಿದೆ ಈ ವಾಟರ್ ಫಾಲ್ಸ್ಗೆ ಈ ಥರ ಡ್ರೆಸ್ ಹಾಕೊಂಡು ಬರಬೇಡಿ, ಸ್ವಲ್ಪ ಇವ್ರಿಗೆ ಅರ್ಥ ಆಗಬೇಕೆ. ಎಲ್ಲ ಈ ಸ್ಟೈಲಲ್ಲೇ ಹೋಯ್ತು. ಸ್ವಲ್ಪ ಇದೊಂದು ಮಾತ್ರ ಸ್ವಲ್ಪ ನಡೆಯೋಕ್ಕೆ ಈ ಥರ ಇರೋದು, ಮಿಕ್ಕಿರೋದೆಲ್ಲ ವಾಕೇಬಲ್ ಡಿಸ್ಟೆನ್ಸ್, ತೊಂದರೆ ಇಲ್ಲ. ನಾವು ಮಗಿ ಇರ್ಬೋಲೆ ತುಂಬ ಫುಲ್ ಎಂಕ್ಲ ಬಾಲೆ ಮೂಲೊಂಜಿ ರೆಡಿ ಆತಂದು ಚಳಿ ಎಲ್ಲ. ಜಾಕೆಟ್ನ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ಬಂದಿದ್ದಾರೆ. ಜಾಕೆಟ್ ತಂದಿದ್ದೀವಿ, ಎಲ್ಲ ಕಾರಲ್ಲಿ ಇಟ್ಟಿದ್ದು ಬಂದಿದ್ದೆ. ನಾನು ನೋಡಿ ಫುಲ್ ಹಾಕೊಂಡ್ಬಂದಿದ್ದೀನಿ ಜಾಕೆಟ್, ನನಗೆ ಗೊತ್ತಿದೆ ಇದೆಲ್ಲ. ಹಲೋ, ಯಾರು ಆರ್ ಯು? ಓಕೆ, ಇನ್ನೇನು ಬಂತು? ಅಲ್ಲೇ ಇದೆ, ಕಾಣಿಸ್ತಾ ಇದೆ. ಸೌಂಡು ಅಂತೂ ತುಂಬ ಭೋರ್ಗರಿತವಾಗಿದೆ. ಹಾಗೆ ತುಂಬ ಹೆವಿಯಾಗಿ ಸೌಂಡ್ ಕೇಳ್ತಾ ಇದೆ. ಮಳೆ ಅಲ್ವ ಇವಾಗ, ಸೊ ಅದಕ್ಕೆ ವೀಡಿಯೋಕ್ಕೆ ಬಿಡಲ್ಲ ಯಾರನ್ನೂ, ತುಂಬ ಡೇಂಜರಸ್ ಅಂತ. ಸೊ ಅದಕ್ಕೆ ದೂರದಿಂದನೇ ನೋಡಿಬಿಟ್ಟು ಬರೋಣ ಅಂತ. ಓಕೆ, ಬಂದ್ವಿ, ಇನ್ನೇನು ಬಂತು. ಫೈನಲಿ ರೀಚ್ ಆದ್ವಿ. ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಫುಲ್ಲು ಸೌಂಡು. ನಮ್ಮ ಮಂಜು ಆಲ್ರೆಡಿ ಹೋಗಿದ್ದಾರೆ ಪತ್ತೊಂಡ ಕಡೆ. ಹಾಗೆ ವಾವ್, ಸೂಪರ್ ಆಗಿದೆ. ನೀರಂತೂ ಸಖತ್ತಾಗಿ ಬೀಳ್ತಾ ಇದೆ. ಇದೆಯಾ? ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು. ಸೂಪರ್ ಆಗಿದೆ ಪ್ಲೇಸು, ಸಕ್ಕತ್ತಾಗಿದೆ ಮಾತ್ರ. ಎಷ್ಟಣ್ಣದ ವಾಟರ್ ಫಾಲ್ಸು? ಎಂಚಂಡು ಟ್ರಿಪ್ಪು? ಟ್ರಿಪ್ಪು ತಗೊಂಡು ಫೈನಲಿ
ಯಾ ಎಂಚ ಸೂಪರ್ ಎಕ್ಸ್ಪೀರಿಯನ್ಸ್. ಭಾರಿ ಶೋಕೊಂಡು ಫಾಲ್ಸ್. ಜಪ್ಪು ಜಂಕ್ಯಾವು ಬಚ್ಚಿದೆ. ಓಕೆ ನೋಡಿ ಉಂಬರುಂಡಾ ಚೂರು ನಡುಕುವಲೆ ಫೋಟೋ ಶೂಟಿಗೆ ಬಂದಿದ್ದಾರೆ. ವಯನಾಡು ಬಂದರೆ ಇದೊಂದು ಫೋಟೋ ಮ್ಯಾಂಡೇಟ್ರಿ ಅಲ್ವಾ. ಕಾಫಿ ತೋಟಗಳ ನಡುವೆ, ಕಾಫಿ ಚಾಯ್ ತೋಟಗಳ ನಡುವೆ. ಆಲ್ರೈಟ್, ಸೊ ನಾವೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಒಂದು ಮ್ಯಾಪ್ ಹಾಕಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಟೈಮು ವಯನಾಡಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ವಾ, ಬರೀ ಊರೇ ಕೊಚ್ಕೊಂಡೋಯ್ತು, ನೆನಪಿರ್ಬೇಕು ನಿಮಗೆ. ಸೊ ಆ ಪ್ಲೇಸ್ಗೆ ಹೋಗೋಣ ಅಂತ, ಇಲ್ಲೇ ನಿಯರ್ ಬೈ ಒಂದು 4 ಕಿಲೋಮೀಟ್ರ್ ಇದೆ. ಸೊ ಅದೊಂದು ಪ್ಲೇಸ್ ನೋಡ್ಬಿಟ್ಟು ಹೋಗೋಣ ಅಂತ, ಏನೆಲ್ಲ ಆಯಿತು ಕತೆ ಅಂತ. ತುಂಬ ಟ್ರ್ಯಾಜಿಡಿ, ಅದು ತುಂಬ ದೊಡ್ಡ ಟ್ರ್ಯಾಜಿಡಿ. ನಮ್ಮ ಇಡೀ ದೇಶದಲ್ಲಿ ಅಷ್ಟು ದೊಡ್ಡ ಲ್ಯಾಂಡ್ಸ್ಲೈಡ್ ಆಗಿರಲಿಲ್ಲ ಅಂತ. ಒಂದು ಊರಿಗೆ ಕೊಚ್ಕೊಂಡು ಹೋಗಿದೆ. ಬರೀ 2 ಮನೆಗಳೇನೋ ಉಳ್ಕೊಂಡಿದೆ ಅಂತೆ. ಬಟ್ ನೋಡೋಣ ಅದು ಯಾವ ಮನೆಗಳು, ಹೆಂಗಿದೆ ಸಿಚುವೇಶನ್, ಏನು ಕತೆ ಅಂತ. ಆಯಿತಾ ಹೊರಡೋದಾ? ಓಕೆ ಆಯಿತು, ಹೊರಡ್ತಾ ಇದ್ದೀವಿ. ಸೊ ಲ್ಯಾಂಡ್ ಸ್ಲೈಡ್ ಆಗಿರೋಂಥ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಪಾರ್ಕಿಂಗ್ ಎಲ್ಲ ಬಿಡಲ್ಲ. ಇಲ್ಲಿ ಬಂದುಬಿಟ್ಟು ನೋಡ್ತಾ ಇದ್ದೀವಿ ನೋಡಿ, ಇದೇ ಬ್ರಿಡ್ಜ್ ಆ್ಯಕ್ಚುಲಿ. ಓಕೆ ನೋಡಿ, ಎಲ್ಲ ಆಗಿರೋದು ಆ ಪ್ಲೇಸ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ತನಕ ಗಾಡಿ ಬಿಡಲ್ಲ, ಅದೇ ಹಂಗೆ ನೋಡ್ಕೊಂಡು ಹೋಗ್ಬೇಕು. ನದಿ ಇದೆ ನೋಡಿ. ಸೊ ಅಲ್ಲಿ ಅದೇ ಗುಡ್ಡ ಜರಿದು ಬಿದ್ದಿರೋದಂತೆ. ಸೊ ಅಲ್ಲಿಂದ 2 ಮನೆಗಳೇನೋ ಉಳ್ಕೊಂಡಿದೆ. ನಿಮಗೆ ಗೂಗಲಲ್ಲಿ ನೋಡಿದರೆ ಕಾಣಿಸುತ್ತೆ ಆ 2 ಮನೆಗಳು ಉಳಿದಿದೆ. ಹಾಂ ನೋಡಿ, ಇದು ಬ್ರಿಡ್ಜ್ ನಿಮಗೆ ಗೊತ್ತಾಯ್ತಾ? ನ್ಯೂಸಲ್ಲೆಲ್ಲ ಬಂದಿತ್ತಲ್ವಾ, ಆರ್ಮಿಯಲ್ಲಿ ಬಂದುಬಿಟ್ಟು ಬರೀ 24 ಅವರ್ಸಲ್ಲಿ ಏನೋ ಬ್ರಿಡ್ಜ್ ಮಾಡಿರೋದು ಅಂತ. ಅದೇ ಬ್ರಿಡ್ಜ್ ಇದೆ ಆ್ಯಕ್ಚುಲಿ. ಇದೇ ಬ್ರಿಡ್ಜು ನಮ್ಮ ದೇಶದೊಂದು ಹೆಮ್ಮೆ. ಬರೀ ಎಷ್ಟು 24 ಅವರ್ಸಲ್ಲಿ ಮಾಡಿರೋ ಬ್ರಿಡ್ಜ್ ಅಂತಿದ್ದು. ಆ ಥರ ಕಾಣಿಸ್ತಿರ್ಬೋದಲ್ಲ ನಿಮಗೆ ನೋಡಿ, ಅದೇ 2 ಮನೆಗಳು ಉಳಿದಿರೋದಂತೆ. ತುಂಬ ದೊಡ್ಡ ಟ್ರಾಜಿಡಿ ಆಗಿರೋದು ಇದು ಕೇರಳದಲ್ಲಿ. ಭಾರಿ ಮಲ್ಲ ಟ್ರಾಜಿಡಿ ಮಾತ್ರ ನಮ್ಮ ದೇಶ. ಇಟ್ಸ್ ಬಿಗ್ಗರ್ ಲ್ಯಾಂಡ್ಸ್ಲೈಡ್ಗೆ, ಬಿಗ್ಗೆಸ್ಟ್ ಲ್ಯಾಂಡ್ಸ್ಲೈಡ್ ಹ್ಯಾಪನ್ ಎವರ್ ಇನ್ ಇಂಡಿಯಾ. ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಶೇಕ್ ಆಗಿಬಿಟ್ಟಿದ್ರು. ಅದೇ ಅಲ್ವಾ, ಎಲ್ಲ ಅದೇ ಪ್ಲೇಸ್ ಹೋಗಿರೋದಂತೆಲ್ಲ. ಅಂದರೆ ಇದು ನೀರುಗಳು ಬರ್ತಾ ಇದ್ದಂಥ ಜಾಗ ನೋಡಿ, ಇದು ನೀರು ಬರ್ತಾ ಇದ್ದ ಜಾಗ. ಇಲ್ಲಿಂದ ಇವಾಗ ಬರ್ತಾ ಇರೋದು ನೀರು. ಒಂದ್ ಸೈಡಲ್ಲಿ ಹೋಗ್ತಿರೋ ನೀರು, ಅದಕ್ಕೆ ಬಂಡೆಕಲ್ಲು ಅಡ್ಡ ಬಿದ್ದು ಅದು ಬೇರೆ ಕಡೆ ಬಂದಿದ್ದು, ಅಂದ್ರೆ ಊರ್ ಕಡೆ ಬಂದಿರೋದು. ಊರ್ ಕಡೆ ಬಂದು ಆಮೇಲೆ ಫುಲ್ ಲ್ಯಾಂಡ್ ಸ್ಲೈಡ್ ಆಗಿರೋದು. ಹಾಗಾಗಿ ಬಂದಿರೋದು. ಇಲ್ಲಾಂದ್ರೆ ಅವ್ರು ಇದ್ದಿದ್ದ ಪ್ಲೇಸ್ ನೀರು ಬರೋದಿಲ್ಲ. ಆ್ಯಕ್ಚುಲಿ ಇದು ಕಾಣಿಸಲ್ಲ ನಿಮಗೆ, ಅದು ಸಮ್ಮರ್ ಟೈಮಲ್ಲಿ ಬಂದರೆ ಲ್ಯಾಂಡ್ ಸ್ಲೈಡ್ ಆಗಿರೋದು ಕ್ಲೀನಾಗಿ ಕಾಣಿಸುತ್ತೆ ಅಂತ ಈ ಥರ ಇಲ್ಲೊಬ್ಬರು ಗೈಡ್ ಹೇಳ್ತಾಯಿದ್ರು. ಸೊ ಇದೆಲ್ಲ ಮಣ್ಣು ಆ ಟೈಮಲ್ಲಿ ಆಗಿರುವಂಥ ಲ್ಯಾಂಡ್ ಸ್ಲೈಡಿಂದ ಬಂದಿರುವಂಥ ಮಣ್ಣುಗಳು ಇವೆಲ್ಲ. ಮಣ್ಣು, ಕಲ್ಲು, ಆಮೇಲೆ ಈ ಥರ 2-3 ಏನೋ ಬಿಲ್ಡಿಂಗ್ ಉಳ್ಕೊಂಡಿದೆ ಮೋಸ್ಟ್ಲಿ ಈ ಥರ. ಇದೇನಾದ್ರೆ ಬೆಟ್ಟಗಳ ನಡುವೆ ನೋಡಿ ಈ ಥರ ನೀರು ಬರ್ತಾ ಇರೋದು. ನೋಡಿ ಇದೇ ಗ್ರೇವ್ ಯಾರ್ಡ್ ಆ್ಯಕ್ಚುಲಿ, ನಮ್ಮ ಲೆಫ್ಟಲ್ಲಿರೋದು, ಸಾರಿ ರೈಟಲ್ಲಿರೋದು ಫುಲ್ಲು. ಅಲ್ಲಿಂದ ಮೇಲೆ ತನಕ ಇದೆ. ಸೊ ಇಲ್ಲಿ ಎಷ್ಟು ಒಂದು ಕಮ್ಮಿ ಅಂದರೆ ಒಂದು 200-300 ಜನ ಹೂತಾಕಿದಾರಂತೆ. ಇಲ್ಲಿ ಫೋಟೋ ಇದೆ ನೋಡಿ, ನಿಮ್ಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಹಾಕಿದ್ದಾರೆ ಬ್ಯಾನರಲ್ಲಿ. ಸೊ ಇದೊಂದು ಇಮೋಷನಲ್ ಪ್ಲೇಸು ತುಂಬ ಜನಕ್ಕೆ. ನೋಡಿ ಇಲ್ಲಿ ಫೋಟೋ ಇದೆ. ನಾವಿಲ್ಲಿ ಇದೆಲ್ಲ ತೆಗಿಯಲ್ಲ ನೋಡು, ಇಲ್ಲಿದೆ ನೋಡಿ ಇಷ್ಟು ಜನ ತೀರೋಗಿದ್ದಾರೆ. ನಿಮಗೆ ಕಾಣಿಸಲ್ಲ ಅನಿಸುತ್ತೆ, ಬೇಡ ಮಕ್ಕಳೆಲ್ಲ ಇದ್ದಾರೆ, ಅದಕ್ಕೆ ನಾವು ವಿಂಡೋಸ್ ಎಲ್ಲ ತೆಗಿಯಲ್ಲ. ಇಲ್ಲಿಂದ ಎಷ್ಟು ಜನ ಎಲ್ಲ ಯಂಗ್ಸ್ಟರ್ ಥರ ಕಾಣಿಸ್ತಿದ್ದಾರೆ ನೋಡಿ. ಫುಲ್ಲು ತುಂಬ ದೊಡ್ಡ ಟ್ರ್ಯಾಜಿಡಿ. ಇಷ್ಟು ಜನ ಇಲ್ಲಿ ಹೂತಾಕಿದ್ದಾರೆ. ಏನು ಮಾಡೋಣ, ಇಲ್ಲ ಟ್ರ್ಯಾಜಿಡಿ, ಏನು ಮಾಡೋಕ್ಕಾಗಲ್ಲ. ಬೇಜಾರಾಗುತ್ತೆ. ಈ ಥರ ಮಕ್ಕಳು ಎಲ್ಲ ಇದ್ದಾರೆ ನೋಡಿ, ಮಕ್ಕಳು, ಫ್ಯಾಮಿಲೀಸು, ಹಿಂದೂ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸ್ ಎಲ್ಲ ಇದ್ದಾರಂತೆ. ತುಂಬ ಬೇಜಾರು ಸಂಗತಿ. ಏನಾಗಲಿ, ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಲೈಫ್ ಅದು. ಸೊ ಆಯಿತು, ಇದೊಂದು ನೋಡಬೇಕಿತ್ತು ನಮ್ಮ ಮನೆಯವರಿಗೆಲ್ಲ, ಇವರಿಗೆಲ್ಲ ಭಾರಿ ಸ್ಮಶಾನ ನೋಡ್ಬೇಕು ಹಾಗೆ ಅಂತ ಇತ್ತು. ಇಲ್ಲೂ ಇದೆ ನೋಡಿ ರೈಟ್ ಸೈಡು.
ಇಲ್ಲಿ ಮೋಸ್ಟ್ಲಿ ಯಾರು ಬರಲ್ಲ, ಇಲ್ಲಿ ಇಬ್ಬರು ಯಾರೋ ಸಿಕ್ಕಿದ್ರು ಜೀಪಲ್ಲಿ ಕೂತ್ಕೊಂಡು ಏನೋ ಎಣ್ಣೆ ಹೊಡಿತಿದ್ದಾರೆ, ಸುಮ್ಮನೆ ಜಾಸ್ತಿ ಮಾತಾಡೋದು ಬೇಡ ಅಂತ ಹಾಗೆ. ಸೊ ಇನ್ನೇನು ಊಟದ ಟೈಮು. ಸೊ ಊಟಕ್ಕೆ ಇನ್ನೂ ಹುಡುಕ್ಬೇಕು ಒಂದು ಒಳ್ಳೆ ಹೋಟ್ಲ್ ನೋಡಮ್ಮ. ಇಬ್ಬರು ಹಿಂದ್ಗಡೆ ಇರೋರೆಲ್ಲ 3 ಜನ ಇದ್ದೀರಲ್ಲ, ಹಾಂ ಒಳ್ಳೆ ಹೋಟ್ಲ್ ನೋಡಿ ಯಾವುದೋ ಚೆನ್ನಾಗಿರೋದು. ಹೊಟ್ಟೆ ತುಂಬ ಫುಲ್ ಹತ್ತೋಗಿದೆ. ನಾಳೆಯಿಂದ ಇವತ್ತು ಮಧ್ಯಾಹ್ನ ಮೇಲೆ ಜಾಸ್ತಿ ಟ್ರೆಕ್ಕಿಂಗ್ ಇರೋ ಪ್ಲೇಸ್ ಬೇಡ ಅಂತ, ನಾರ್ಮಲ್ ರೆಗ್ಯುಲರ್ ಪ್ಲೇಸ್ ನೋಡೋಣ ಅಂತ ಇದ್ದೀವಿ ಹಾಗೆ. ಓಕೆ ಸಿಗೋಣ. ತುಪ್ಪಲ್ ಮಾತಾಡು ಅಶ್ವಿನ ಪೇ ಮಾಡ್ತಾರಾ? ಹಾಂ ಪಾತರ್ಲಿ ಬಡಸುರ ಬ್ಯಾಂಡಿನ ಬಾಣಸುರ ಡ್ಯಾಮ್ಗೆ ಹೊರಟಿದ್ದೀವಿ ಇವಾಗ. ಸೊ ಇಲ್ಲಿಂದ ಟಿ ಟಿಯಲ್ಲಿ ಹೋಗ್ತಾರೆ. 700 ಮೀಟರ್ಸ್ ಇದೆ, ಬಟ್ ಏನಂದರೆ ಮಳೆ ಬರ್ತಾಯಿದೆಯಲ್ಲ ಅದಕ್ಕೆ ಸೊ ಟಿ ಟಿ ಬುಕ್ ಮಾಡಿದ್ದೀವಿ. ಪರ್ ಪರ್ಸನ್ 25 rupees ಹಾಗೆ ಹೋಗ್ತಾ ಇದ್ದೀವಿ. ನೋಡಲ್ಲಿ ಕಾಣಿಸಿರ್ಬೋದು ನಿಮ್ಮ ಮೇಲ್ಗಡೆ. ಅದೇ ಟ್ರೈನಲ್ಲಿ ಬಂದ್ವಿ. ಬರೀ ಒಂದು 5 ನಿಮಿಷ ಅಷ್ಟೇ, 5 ನಿಮಿಷ. ಬಟ್ ಏನಂದರೆ ಇನ್ಕನ್ವೀನಿಯಂಟ್ ಇದೆ ವಾಕ್ ಮಾಡೋಕ್ಕೆ ಬರೋಕ್ಕೆ. ದತ್ತುಗೊರಕ್ಕೆ ಮರಿ ಇವಳ್ದೊಂದೇ ವಾಟರ್ ಸೆಟ್, ಡಾಕ್ಟರ್ ಸೆಟ್ ಸೇಮ್ ಓಕೆ. ನಾವು ಡ್ಯಾಮ್ ನೋಡೋಣ. ಓಕೆ ಸೊ ಫೈನಲಿ ಬಾಣಾಸುರ ಡ್ಯಾಮ್ ಮೇಲೆ ಇದ್ದೀವಿ ನೋಡಿ, ಕಾಣಿಸ್ತಿದೆಯಾ? ಇದೇ ನಮ್ಮದು ವಯನಾಡದ್ದು ಬಾಣಾಸುರ ಡ್ಯಾಮ್. ಒಳ್ಳೆ ಚೆನ್ನಾಗಿದೆ ನೋಡಿ. ಅಲ್ಲಿ ಆ ಕಡೆ ಎಲ್ಲ ದ್ವೀಪ ಥರ ಇದೆ, ಎಲ್ಲ ಅಲ್ಲ ದ್ವೀಪ ಥರ ಇದೆ. ಸೊ ಎಂಟ್ರಿ ಫೀಸ್ ಬಂದುಬಿಟ್ಟು 40 ರೂಪಾಯಿ ಒಬ್ಬರಿಗೆ, ಆಮೇಲೆ ಟಿ ಟಿದು 25 ರೂಪಾಯಿ, ಟೋಟಲ್ 75 ರೂಪಾಯಿ, 65 ರೂಪಾಯಿ ಒಂದು ಪರ್ಸನ್ಗೆ ಇಲ್ಲಿ ತನಕ ಬರೋಕ್ಕೆ ಹಾಗೆ. ನಮ್ಮ ಮಕ್ಕಳಿಗಂತೂ ತುಂಬ ಖುಷಿ ನೋಡಿ, ಜಿಗಿತಾ ಹೋಗ್ತಿದ್ದಾರೆ ನೋಡಿ. ಇದೊಂದು ಡಿಫ್ರೆಂಟ್ ಟೈಪುದು ಡ್ಯಾಮ್ ಆ್ಯಕ್ಚುಲಿ. ನಾನು ಈ ಥರ ಡ್ಯಾಮ್ ನೋಡಿರಲಿಲ್ಲ ನೋಡಿ. ಆ್ಯಕ್ಚುಲಿ ಇದು ಬ್ಯಾಕ್ ಸೈಡು, ಓಕೆ, ಡ್ಯಾಮದು ಬ್ಯಾಕ್ ಸೈಡು. ಆ ಕಡೆ ಬಂದುಬಿಟ್ಟು ಫ್ರಂಟ್ ಸೈಡು, ಈ ಕಡೆ ಬ್ಯಾಕ್ ಸೈಡು. ಈ ಕಡೆ ಫುಲ್ಲು ಸ್ಲೋಪ್ ಥರ ಮಾಡಿದ್ದಾರೆ ನೋಡಿ, ಆಯಿತಾ? ಸ್ಲೋಪು, ಆಮೇಲೆ ಇವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕಡೆ ಫುಲ್ಲು ಸ್ಲೋಪು, ಆ ಕಡೆ ಫುಲ್ಲು ಡ್ಯಾಮ್ ಕಡೆ. ಇದೇನೆಂದರೆ ಒಂಥರ ಡ್ಯಾಮಿಗೆ ಫುಲ್ಲು ಒಂದು ಸಪೋರ್ಟ್ ಸಿಕ್ಕಿದಾಗೆ, ಆಯಿತಾ? ನಾರ್ಮಲ್ ಡ್ಯಾಮ್ಗಿಂತಲ ಇದು ತುಂಬ ಸಪೋರ್ಟ್ ಸಿಗುತ್ತೆ ಇದಕ್ಕೆ ನೋಡಿ ಹಿಂಗಿದೆ ಅಂತ. ಸೂಪರಾಗಿದೆ ಅದರ ಪ್ಲೇಸು. 40 ಬತ್ತೆ 40 ರೂಪಾಯಿ ಕೊಟ್ಟರು ಬೇಜಾರಿಲ್ಲ. ಈ ಕಡೆ ಟೂರಿಸಮ್ ಪ್ಲೇಸ್ಗೆಲ್ಲ ಬಂದರೆ, ಕೇರಳ ಟೂರಿಸಮ್. ಸೊ ವರ್ತಿ, ಒಳ್ಳೆ ಪ್ಲೇಸ್ಗಳು, ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಆಮೇಲೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ವಯನಾಡ್ ಟ್ರಿಪ್ಪು. ಓಕೆ ಸೊ ಫೈನಲಿ ಹೊರಡ್ತಿದ್ದೀವಿ. ಡೇ 2 ಎಟ್ ವಯನಾಡ್ ಮುಗಿತಾ ಬಂತು. ಹಾಂ ಡಾಕ್ಟರ್ ಶೆಟ್ ಕೊರ್ಪುಜಾನ್ ನೋ ಆಪಿ ಡಾಕ್ಟರ್ ಶೆಟ್ ಬ್ಯಾಂಗ್ಳೂರ್ ಉಂಡಾತ ನಮ್ಮ ಶಾಪ್ ಇಜ್ಜಾ ದತ್ತು ಕೊರ್ಪೆ. ಸೊ ಫೈನಲಿ ವಯನಾಡ್ 2 ಡೇ 2 ಆಯಿತು ನಮ್ಮದು. ಸೊ ಬಾಣಾಸುರ ಡ್ಯಾಮ್ ಮೇಲೆ ನಾವು ಎಂಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಸೀದಾ ಹೋಟ್ಲು, ಆಮೇಲೆ ಫುಲ್ ಟೈರ್ಡ್ ಬೇರೆ ಆಗಿದೆ. ಸೊ ಇವತ್ತು ಫುಲ್ಲು ಅಡ್ವೆಂಚರರು, ಆಫ್ ರೋಡಿಂಗು, ಆಮೇಲೆ ಸ್ವಲ್ಪ ಕ್ಲೈಮಿಂಗೆಲ್ಲ ಇತ್ತು, ಅದಕ್ಕೆ ಸ್ವಲ್ಪ ಟೈರ್ಡ್ ಆಗಿದ್ದೀವಿ. ಮಕ್ಕಳು ಬೇರೆ ಸ್ವಲ್ಪ ಒದ್ದಾಗಿದ್ದಾರೆ. ಸೊ ಒಂದು ವಾರ್ಮ್ ಆಗಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಪುನಃ ಸ್ವಿಮ್ಮಿಂಗ್ ಪೂಲಿಗೆ ಇಳಿಯೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಒಂದು ಒಳ್ಳೆಯ ಸ್ವಿಮ್ಮಿಂಗ್ ಪೂಲ್ ಇದೆ, ನಾನು ಬೆಳಿಗ್ಗೆ ತೋರಿಸಿದ್ದಲ್ವ ನಿನ್ನೆ. ಸೊ ಹಾಗೆ ನಾಳೆ ಬೆಳಿಗ್ಗೆ ಟುವರ್ಡ್ಸ್ ಮಡಿಕೇರಿ ಹೋಗೋ ಒಂದು 2-3 ದೇವಸ್ಥಾನ ನೋಡಿದ್ದೀವಿ. ಒಂದು ವಿಷ್ಣು ದೇವಸ್ಥಾನ, ಮತ್ತೊಂದು ಕಾಳಿ ದೇವಸ್ಥಾನ ಅಂತ. ಸೊ ಆ 2 ದೇವಸ್ಥಾನ ಕವರ್ ಮಾಡಿ ಹಂಗೆ ಮಡಿಕೇರಿ ಹೋಗೋಣ ಅಂತ. ಮಡಿಕೇರಿಯಲ್ಲಿ ರಾಜ ಸೀಟು ಒಂದು ಅರೌಂಡು 4-5 ಅವರ್ಸ್ಗೆ ರೀಚ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ರಾಜ ಸೀಟಲ್ಲಿ ಸನ್ಸೆಟ್ ನೋಡಿ ಆಮೇಲೆ ಅಲ್ಲಿಂದ ಹಂಗೆ ಊರಿಗೆ ಇಳಿಯೋಣ ಅಂತ. ಓಕೆ ಸೊ ನೋಡೋಣ ಏನೆಲ್ಲ ಆಗುತ್ತೆ. ಇವತ್ತು ನೈಟು ಸ್ವಲ್ಪ ಒಂದು ಪಾರ್ಟಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಏನಂತ ಗೊತ್ತಿಲ್ಲ, ಕನ್ಫರ್ಮ್ ಆಗಿಲ್ಲ. ಯಾಕಂದರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾದರೆ, ನಿಮಗೆ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಆಮೇಲೆ MRP ಶಾಪ್ಸ್ ಅವೆಲ್ಲ ತುಂಬ ಕಮ್ಮಿ, ಇಲ್ಲಿ ಅವೈಲೇಬಿಲಿಟಿ ಎಲ್ಲ ಸಿಗೋಲ್ಲ ಜಾಸ್ತಿ. ಸೊ ಈಗ ಹುಡ್ಕೊಂಡು ಹೋಗ್ಬೇಕು ಏನು ಕತೆ ಅಂತಂದ್ರೆ ಅದು ಹಾಗೆ.
ನೋಡೋಣ. ಇವಾಗ 5 ಗಂಟೆ ಆಯಿತು, ಇನ್ನೊಂದು 1 ಅವರಲ್ಲಿ ಇದು ಕ್ಲೋಸ್ ಆಗುತ್ತೆ ಈ ಬ್ರಿಡ್ಜು. ಸೊ ಇದಾದಮೇಲೆ ಇವಾಗ ಹೊರಡೋಣ, ಸ್ವಲ್ಪ ಬೇಗ ಹೊರಡೋಣ ಅಂತ. ಬೇಗ ಹೊರಡ್ಬಿಟ್ಟು ಆಮೇಲೆ ಮನೆಗೆ ರೀಚ್ ಆಗೋಣ. ಮನೆಗೆ ರೀಚ್ ಆಗಿ ಒಂದು ಒಳ್ಳೆ ಬಿಸಿ ನೀರು ಸ್ನಾನ ಮಾಡಿ ಆಮೇಲೆ ಸೆಕೆಂಡ್ ಪ್ಲ್ಯಾನ್ ಮಾಡಬೇಕು ಏನಂತ ಈವ್ನಿಂಗ್ದು. ಓಕೆ, ಸಿಗೋಣ. ಬಾಯ್ ಬಾಯ್. Ready to drive. Minchu, BMW BMW. Wow. ಓಕೆ, ಟೀಗೆ ನಿಲ್ಲಿಸಿದ್ದೀವಿ. ಬೆಳಿಗ್ಗೆಯಿಂದ ಇದು 3ನೇ ಟೀ, ಇದು 2ನೇ ಟೀ ಆ್ಯಕ್ಚುಲಿ. ಜಾಸ್ತಿ ಏನು ಕುಡ್ದಿಲ್ಲ. ಇಲ್ಲಿ ಟೀ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಬ್ಲ್ಯಾಕ್ ಟೀ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಹಿಂದ್ಗಡೆ ಸೀಟವರೆಲ್ಲ ಬ್ಲ್ಯಾಕ್ ಟೀ ಅಂತ ಹೇಳಿದ್ದಾರೆ, ನಾವು ನಾರ್ಮಲ್ ಟೀ ರೆಡಿ ಮಾಡ್ತಿದ್ದಾರೆ. ಇವಾಗ ಕರೆಕ್ಟಾಗಿ 6 ಗಂಟೆ ಆಯಿತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆಯಲ್ಲಿ ರೀಚ್ ಆಗ್ತೀವಿ. ಅದಾದಮೇಲೆ ಸ್ವಲ್ಪ ಬಿಸಿ ನೀರು ಸ್ನಾನ ಮಾಡಿ ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮಳೆ ಕಮ್ಮಿ ಇದ್ದರೆ, ಮಳೆ ಜಾಸ್ತಿ ಇದ್ದರೆ ಏನಂತ ಗೊತ್ತಿಲ್ಲ, ನೋಡೋಣ ಏನಂತ. ಓಕೆ, ಎಲ್ಲ ಮಲಗೋದ್ರಲ್ಲಿ ಇದ್ದಾರೆ. ಮಲಗೋದು ಎಲ್ಲ ಕಡೆ ಮಲಗ್ತೀವಲ್ಲ. ಇವತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಬನ್ನಿ, ಮೇಲ್ಗಡೆ ಮಾತಾಡೋಣ, ಡಿಸ್ಕಷನ್ ಮಾಡೋಣ. ನಾವು ಬೆಳಿಗ್ಗೆ 7 ಗಂಟೆ ಎದ್ಬಿಟ್ಟು 8 ಗಂಟೆ ಎದ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದಿದ್ವಿ. ಅಲ್ಲೊಜ್ಜು ಮೊದಲು ದುಡ್ಡು ಕೊಟ್ಟಿದ್ದೀವಿ ಪೈಸಾ ನಾವು ಮತ್ತೆ ನಾನು ಮಂಜು 1 ಗಂಟೆ ಸ್ಪೆಂಡ್ ಮಾಡಿದ್ದೀವಿ. 7 ಗಂಟೆ ಆಯ್ತು ಎನ್ಮಾಂಟೆಗೆ. ಹಾಂ, ಎನ್ಮಾಂಟೆಗೆ 8 ಗಂಟೆ ಎದ್ಬಿಟ್ಟು ಫುಲ್ ಚಳಿ ಇತ್ತು, ಆದರೂ ಪೈಸಾ ವಸೂಲಾಗಬೇಕಲ್ಲ, ದುಡ್ಡು ಕೊಟ್ಟಿದ್ದೀವಿ. ಹಾಗೆ ಮಾಡಬೇಕಂತ ಹೇಳ್ತಿದ್ದಾರೆ. ನೋಡೋಣ, ದೊಡ್ಡ ಚಳಿ ಇದು, ದೊಡ್ಡ ಭೂತ. ಹಾಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಓಕೆ, ಟೀ ಬಂದು, ಬಿಸಿ ಬಿಸಿ ಚಾಯ್ ಬಂದು. ಗೊತ್ತಲ್ಲಿ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ, ಬಿಸಿ ಬಿಸಿ ಟೀ. ಹೊರಡೆ ಫುಲ್ಲು ಮಳೆ. ತಿಂಡಿದೆಲ್ಲ ಬೋಡ ಪರಂದದ ಪೋಡಿ ಹಾಗೆ ಪರಂದದ ಭಾಳ ಇದೆ ಅದಕ್ಕೆ. ಅದು ಬನ್ಸ್, ಅದು ಬನ್ಸ್ ಬೇಡ, ಅದು ಪೋಡಿ ಬನಾನಾ ಪೋಡಿ, ಬನಾನಾ ಐಟಮ್ नहीं है, बनाना आइटम नहीं है, नहीं वो रेगुलर है. ಸೊ ಇಲ್ಲಿ ಕೇರಳದಲ್ಲಿ ಬನಾನದೊಂದು ಐಟಮ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೇಂದ್ರ ಬಾಳೆ ಅನ್ನೋದು, ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ಹೆಸರು ನೆನಪಾರ್ತಿಲ್ಲ. ನಾನು ಮೊದಲೆಲ್ಲ ತಿಂದಿದ್ದೆ. ನೇಂದ್ರ ಪೋಡಿ ಪೊಕಡ ಕಡೆ ನೋಡ್ತಾರೆ. ನೇಂದ್ರ ಪೋಡಿ, ನೇಂದ್ರ ಬಾಳೆ ಅನ್ನೋದು ಗೊತ್ತು. ಹಾಂ, ನೇಂದ್ರಂ ಪೋಡಿ ಬನ್ನ ಸುಮ್ಮನೆ ಬಿಸಾಡ್ತಿದ್ದಾರೆ ಪಾಸ್ ಆಗಲಿ ಅಂತ ಆಗಲಿ. ಬಟ್ ಆಕ್ಚುಲಿ ಅದು ಬೇರೆ ಏನು ಹೆಸರು ಹೇಳಿದೆ. ಅದು ತುಂಬ ಚೆನ್ನಾಗಿರುತ್ತೆ. ಅದೊಂದು 2 ತಿಂದರೆ ಆಲ್ಮೋಸ್ಟ್ ಊಟ ಮಾಡ್ದಂಗೆ, ಅಷ್ಟು ದೊಡ್ಡದಿರುತ್ತೆ ಅದು. ಹಾಗೆ ಓಕೆ, ವರ್ಷ ಮಳೆ ಅಂದರೆ ಮಳೆ, ಫುಲ್ಲು ಮಳೆ. ವಯನಾಡು
ಡೇ 2 ಜಾಲಿ ಇದೆ. ಇವಾಗ